ರಾಗಿಣಿ ಅವರು ಕೂಡ ರಾಜಕಾರಣಕ್ಕೆ ಬರ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಯು ಸೊ ಅದು ಮುಂದುವರಿಯುತ್ತಾ ಹೇಗೆ ಅಂತ ರಾಜಕಾರಣದಲ್ಲಿ ರಾಗಿಣಿ ಅವರು ಅಂದ್ರೆ ಕೊರೋನಾ ಟೈಮಲ್ಲಿ ಒಂದಷ್ಟು ನೀವು ಬರ್ತೀರಾ ಅಂತ ಸುದ್ದಿ ಆಗಿತ್ತು. ಸೊ ಮುಂದೆ ಅದು ನಾನು ಅದಕ್ಕೆ ಹೇಳ್ದೆ ಅಲ್ಲ, ಏನೋ ಒಳ್ಳೆ ಕೆಲಸ ಮಾಡಕ್ಕೆ ಹೋದರೆ ಏನೋ ರಾಂಗ್ ಸುದ್ದಿ ಮಾಡಕ್ಕೆ ನೋಡ್ತಾರೆ ಎಲ್ಲರೂ ಯಾವತ್ತೂ. ಸೊ ಸಮಾಜ ಸೇವೆಗೂ ಪಾಲಿಟಿಕ್ಸ್ಗೂ ಏನು ಸಂಬಂಧ ಇಲ್ಲ. ಓಕೆ, ಆ್ಯಂಡ್ ಮೈ ಸೋಷಿಯಲ್ ವರ್ಕ್ ಕಮ್ಸ್ ವಿತ್ ಮೈ ಹಾರ್ಟ್ ಆ್ಯಂಡ್ ಮೈ ಪ್ಯಾಷನ್ ಆ್ಯಂಡ್ ಕಂಪ್ಯಾಷನ್. ಸೊ ಅದನ್ನು ಅವತ್ತು ನಿಲ್ಲಿಸಿಲ್ಲ, ಇವತ್ತು ನಿಲ್ಲಿಸಲ್ಲ, ಮುಂದೆನೂ ನಿಲ್ಲಿಸಲ್ಲ ನಾನು. ಮೈ ಟ್ರಸ್ಟ್ ಇಸ್ ಡೂಯಿಂಗ್ ಸಮ್ ಗ್ರೇಟ್ ಫ್ಯಾಂಟಾಸ್ಟಿಕ್ ವರ್ಕ್. ಅದರ ಬದ್ದೆಲ್ಲ ಅನೌನ್ಸ್ ಮಾಡ್ತೀವಿ ನಾವು. ಆ್ಯಂಡ್ ಐ ಟೆಲ್ ಯು ವಾಟ್, ಏನಾದರೂ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಟು ಬಿ ಏಬಲ್ ಟು ಹೆಲ್ಪ್ ಪೀಪಲ್, ಟು ಬಿ ಏಬಲ್ ಟು ಹೆಲ್ಪ್ ಟು ಸೊಸೈಟಿ, ಯಾಕಿಲ್ಲ? ಆ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಒಂದು ಸೊಸೈಟಿಗೆ ಚೆನ್ನಾಗಾಗತ್ತೆ, ಏನೋ ಚೆನ್ನಾಗಿ ಮಾಡ್ಬೋದು ಅಂದರೆ ಬಿಡಬಾರ್ದು ಆಪರ್ಚುನಿಟಿ. ತಮಿಳ್ನಾಡೆಲ್ಲ ಬೆಳವಣಿಗೆ ಆದ ನಂತರ ಕರ್ನಾಟಕದಲ್ಲಿ ಒಂದು ಚರ್ಚೆ ಆಗ್ತಿದೆ. ಕರ್ನಾಟಕದಲ್ಲಿ ಅಂತ ಒಂದು ಪಾಸಿಬಿಲಿಟಿ ಇರುವಂಥದ್ದು ಯಾವ ನಿಮ್ಮ ಒಪಿನಿಯನ್ ಏನು? ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ನಟರ ಹೆಸರು ಕೂಡ ಬರ್ತಾ ಯಾರ್ಯಾರ ಹೆಸರು ಬರ್ತಿದೆ? ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರ ಹೆಸರು ಬರ್ತಿದೆ. ಸುದೀಪ್ ಅವರಿದ್ದಾರೆ, ಆಫ್ಟರ್ ದರ್ಶನ್ ಅವರು ಬಂದ್ರೆ ಒಳ್ಳೇದು ಅಂತ ಪಾಸಿಬಿಲಿಟಿ ಕರ್ನಾಟಕದಲ್ಲಿ ಇದೆಯಾ ಅನ್ನೋಂಥದ್ದು. ಎನಿಬಡಿ, ಯಾರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಆಲ್ ಆಫ್ ದೆಮ್ ಆರ್ ಕೇಪಬಲ್, ಆಲ್ ಆಫ್ ದೆಮ್ ಆರ್ ಲೀಡರ್ಸ್, ಆಲ್ ಆಫ್ ದೆಮ್ ಆರ್ ಫ್ಯೂಚರಿಸ್ಟಿಕ್ ಆ್ಯಂಡ್ ಒಳ್ಳೆ ಮನ್ಸು ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು. ಆಲ್ ಆಫ್ ದೆಮ್ ಆರ್ ಫ್ಯಾಂಟಾಸ್ಟಿಕ್, ಸೊ ವೈ ನಾಟ್. ಓಕೆ, ರಾಗಿಣಿ ಅವರು ಕೂಡ ರಾಜಕಾರಣಕ್ಕೆ ಬರ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಯು ಸೊ ಅದು ಮುಂದುವರಿಯುತ್ತಾ ಹೇಗೆ ಅಂತ ರಾಜಕಾರಣದಲ್ಲಿ ರಾಗಿಣಿ ಅವರು ಒಂದಿಷ್ಟು ಅಂದ್ರೆ ಕೊರೋನಾ ಟೈಮಲ್ಲಿ ಒಂದಷ್ಟು ನೀವು ಬರ್ತೀರಾ ಅಂತ ಸುದ್ದಿ ಆಗಿತ್ತು. ಸೊ ಮುಂದೆ ಅದು ನಾನು ಅದಕ್ಕೆ ಹೇಳ್ದೆ ಅಲ್ಲ, ಏನೋ ಒಳ್ಳೆ ಕೆಲಸ ಮಾಡಕ್ಕೆ ಹೋದರೆ ಏನೋ ರಾಂಗ್ ಸುದ್ದಿ ಮಾಡಕ್ಕೆ ನೋಡ್ತಾರೆ ಎಲ್ಲರೂ ಯಾವತ್ತೂ. ಸೊ ಸಮಾಜ ಸೇವೆಗೂ ಪಾಲಿಟಿಕ್ಸ್ಗೂ ಏನು ಸಂಬಂಧ ಇಲ್ಲ. ಓಕೆ, ಆ್ಯಂಡ್ ಮೈ ಸೋಷಿಯಲ್ ವರ್ಕ್ ಕಮ್ಸ್ ವಿತ್ ಮೈ ಹಾರ್ಟ್ ಆ್ಯಂಡ್ ಮೈ ಪ್ಯಾಷನ್ ಆ್ಯಂಡ್ ಕಂಪ್ಯಾಷನ್. ಸೊ ಅದನ್ನು ಅವತ್ತು ನಿಲ್ಲಿಸಿಲ್ಲ, ಇವತ್ತು ನಿಲ್ಲಿಸಲ್ಲ, ಮುಂದೆನೂ ನಿಲ್ಲಿಸಲ್ಲ ನಾನು. ಮೈ ಟ್ರಸ್ಟ್ ಇಸ್ ಡೂಯಿಂಗ್ ಸಮ್ ಗ್ರೇಟ್ ಫ್ಯಾಂಟಾಸ್ಟಿಕ್ ವರ್ಕ್. ಅದರ ಬದ್ದೆಲ್ಲ ಅನೌನ್ಸ್ ಮಾಡ್ತೀವಿ ನಾವು. ಆ್ಯಂಡ್ ಐ ಟೆಲ್ ಯು ವಾಟ್, ಏನಾದರೂ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಟು ಬಿ ಏಬಲ್ ಟು ಹೆಲ್ಪ್ ಪೀಪಲ್, ಟು ಬಿ ಏಬಲ್ ಟು ಹೆಲ್ಪ್ ಟು ಸೊಸೈಟಿ, ಯಾಕಿಲ್ಲ? ಆ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಒಂದು ಸೊಸೈಟಿಗೆ ಚೆನ್ನಾಗಾಗತ್ತೆ, ಏನೋ ಚೆನ್ನಾಗಿ ಮಾಡ್ಬೋದು ಅಂದರೆ ಬಿಡಬಾರ್ದು ಆಪರ್ಚುನಿಟಿ. ತಮಿಳ್ನಾಡೆಲ್ಲ ಬೆಳವಣಿಗೆ ಆದ ನಂತರ ಕರ್ನಾಟಕದಲ್ಲಿ ಒಂದು ಚರ್ಚೆ ಆಗ್ತಿದೆ. ಕರ್ನಾಟಕದಲ್ಲಿ ಅಂತ ಒಂದು ಪಾಸಿಬಿಲಿಟಿ ಇರುವಂಥದ್ದು ಯಾವ ನಿಮ್ಮ ಒಪಿನಿಯನ್ ಏನು? ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ನಟರ ಹೆಸರು ಕೂಡ ಬರ್ತಾ ಯಾರ್ಯಾರ ಹೆಸರು ಬರ್ತಿದೆ? ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರ ಹೆಸರು ಬರ್ತಿದೆ. ಸುದೀಪ್ ಅವರಿದ್ದಾರೆ, ಆಫ್ಟರ್ ದರ್ಶನ್ ಅವರು ಬಂದ್ರೆ ಒಳ್ಳೇದು ಅಂತ ಪಾಸಿಬಿಲಿಟಿ ಕರ್ನಾಟಕದಲ್ಲಿ ಇದೆಯಾ ಅನ್ನೋಂಥದ್ದು. ಎನಿಬಡಿ, ಯಾರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಆಲ್ ಆಫ್ ದೆಮ್ ಆರ್ ಕೇಪಬಲ್, ಆಲ್ ಆಫ್ ದೆಮ್ ಆರ್ ಲೀಡರ್ಸ್, ಆಲ್ ಆಫ್ ದೆಮ್ ಆರ್ ಫ್ಯೂಚರಿಸ್ಟಿಕ್ ಆ್ಯಂಡ್ ಒಳ್ಳೆ ಮನ್ಸು ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು. ಆಲ್ ಆಫ್ ದೆಮ್ ಆರ್ ಫ್ಯಾಂಟಾಸ್ಟಿಕ್, ಸೊ ವೈ ನಾಟ್. ಓಕೆ.